ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್. ಬನ್ನಿ ಇವತ್ತಿನ ದಿನ ಹೆವಿ ಎಂಜಾಯ್ ಮಾಡಿ. ಇವಾಗ ಒಂದು ಮಸ್ತ್ ಎಳ್ನೀರು ಕುಡಿಯೋಕ್ಕೆ ಬಂದ್ವಿ. ಸೊ ನಾನು ಮತ್ತು ನಮ್ಮ ಅಪ್ಪಾಜಿ. ಸೊ ಬನ್ನಿ, ನಮಗೆ ಏನು ದುಡ್ಡು ಕೊಟ್ಟು ಕುಡಿಬೇಕು ಅನ್ನೋದೇನಿಲ್ಲ ಎಳ್ನೀರನ್ನೆಲ್ಲ. ಇವಾಗ ಎಷ್ಟಿದೆ ಅಪ್ಪಾಜಿ ಎಳ್ನೀರು ರೇಟು? 50 ರೂಪಾಯಿ ಫ್ರೀ. ನಮ್ಮ ಮನೆಗೆ ಬನ್ನಿ ಎಳ್ನೀರು ಬೇಕಂದವರು. ಇನ್ನು ಇದೊಂದೇ ಮರ ಅಲ್ಲ, ಇನ್ನು ಆ ಕಡೆ ಎಲ್ಲ ಮರ ಇದೆ. ಸೊ ಬನ್ನಿ ಲೆಟ್ಸ್ ಗೋ. ಗಾಡಿ ತೆಗೀರಿ, ಯಾರು ಹೊರಗಿನವರಲ್ಲ. ತಗೊಳ್ಳಿ ಮೇಡಮ್, ತಗೊಂಡೋಗಿ ನಂಬರ್ ಚರ್ಚೆ ಆಗ್ತಾರೆ. ಏನಾಗಿಲ್ಲ, ಗಾಡಿ ಹಿಂಗಡೆ ಟಚ್ ಆಯ್ತು ಅಷ್ಟೇ. ಸರ್ ಮಾತ್ರ ನಮ್ದೇ ಗ್ಯಾರೇಜ್ ಇದೆ, ಗ್ಯಾರೇಜ್ ಬೆಳಗ್ಗೆ ನಾಳೆ ಸ್ಕ್ರಾಚ್ ಒಂದು ಇರಬಾರ್ದು ಸರ್, ಯಾವ್ದು ಸ್ಕ್ರಾಚ್ ಒಂದು ಇರಬಾರ್ದು. ಅದ್ ನೀವು ಡೆಂಟ್ ತೆಗಿತೀನಿ ಅಂದ್ರಲ್ಲ, ಸ್ಕ್ರಾಚ್ ಇರಬಾರ್ದು. ಆ ಬಂಪರ್ ಏನ್ ಬೆಂಡ್ ತೆಗೆದು ಒಂದು ಕವರ್ ಹಾಕಿ ಕೊಡ್ತೀವಿ ಅಷ್ಟೇ ಸರ್. ಹೆಡ್ಲೈಟ್ ಅದೇ ಆ ಕವರ್ ಅಲ್ಲ, ಡ್ರೈವರ್ ಇಂದೇ ಬೇಜಾರಾಗಿದೆ ಅಷ್ಟೇ ನಮಗೆ. ಇಂಡಿಕೇಟರ್ ಹಾಕಿಲ್ಲ ಅಂದ್ರೆ ಬೇಜಾರಾಯ್ತು. ಅವ್ರವ್ರಿಗೇನೋ ಅವ್ರ ತಕ್ಕಂತೆ ಸಣ್ಣ ನೀವು ಹೋಗಿ ಸೋಮವಾರ ಮಾಡಿಸ್ಕೊಡ್ರಿ. ನಾಳೆ ಭಾನುವಾರ, ಸೋಮವಾರ ತಗೊಂಬರ್ರಿ. ಎಲ್ಲಿ ಗೊತ್ತಾ, ಅಲ್ಲಿ ಕಾಲೇಜ್ ಹತ್ರ ಒಂದು ಗ್ಯಾರೇಜ್ ರೈಟ್ ಸೈಡ್ ಅಲ್ಲಿ, ಆ ಚಿಕನ್ ಅಂಗಡಿ ಪಕ್ಕದಲ್ಲಿ ಅದೇ ಗ್ಯಾರೇಜ್ ಹುಡುಗ ದೊಡ್ಡ ಗ್ಯಾರೇಜ್. ಅಲ್ಲಿಗೆ ಬರ್ರಿ, ಇರ್ಲಿ. ಓಯ್ ಮುಗೀತು, ಗಾಡಿ ತಗೊಳ್ಳಿ. ಇರಲಿಕ್ಕೆ ಏನ ಹೇಳಿ ಮಾತಾಡ್ಸಾಗಿದೆ. ಯಾಕೆ ಆ ಥರ ರೇಗ್ತೀಯಾ? ಅದು ಎಂತ ಕಲ್ಲ ಅಮ್ಮ ಇಲ್ಲ, ಎಂತ ಕಲ್ಲ ಬಿದ್ದಿರಲ್ಲ. ಸೊ ಗೈಸ್, ಇವಾಗ ಗಾಡಿ ಒಂಚೂರು ಟಚ್ ಆಗ್ಬಿಡ್ತು. ಹರ್ಸಾಳಿಗೆ ಬಂದಿದ್ದೀವಿ. ಸೊ ಏನು ಬೇಕಾ? ಇವಾಗ ಶಿವಮೊಗ್ಗ ಬಂದಿದ್ದೆ. ಸೊ ಬನ್ನಿ, ಇವಾಗ ಇಲ್ಲಿಂದ ವಾಪಸ್ ಹೊರಟ್ವಿ. ಸೊ ಲೆಟ್ಸ್ ಗೋ. ದಿ ನೆಕ್ಸ್ಟ್ ಡೇ ಗಾಡಿ ಮತ್ತೆ ಚೇಂಜ್ ಮಾಡು. ಹೌದಾ? ಇವಾಗ ಸ್ವಲ್ಪ ಆಲ್ಮೋಸ್ಟ್ ಹತ್ತತ್ರ ಬರ್ತಾ ಇದೀವಿ. ಸೊ ಬನ್ನಿ, ಇವತ್ತು ನಮ್ಮ ಜೊತೆ ಯಾರ್ಯಾರಿದ್ದಾರೆ ಅಂದರೆ ಬಾವ, ಲಿಕ್ಕಿ, ಸುರಾಜ್ ಬೈ, ಬಾಬು. ಸೊ ಬನ್ನಿ, ಇವಾಗ ಫೈನಲಿ ರೀಚ್ ಆದ್ವಿ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ವಾಪಸ್ ಮತ್ತೆ ಒಳಗೆ ಹೋಗಿ ಮಾತಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಾವು ಹಾಗೆ ಒಂದು ವಾಕಿಂಗ್ ಬಂದಿದ್ವಿ. ಸೊ ಓಡಾಡ್ತಾನೆ ಇದ್ದೀವಿ ನೋಡಿ, ಎಲ್ಲರೂ ಕೂತ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಇವತ್ತು. ಇವಾಗ ನಾನು ಸೊರಬದಲ್ಲಿದ್ದೀನಿ. ಸೊ ಬನ್ನಿ. ಸೊ ಗೈಸ್, ಇವಾಗ ನಾನು ಹಾಲು ಥರ ಕೇಳಿದ್ರು. ಸೊ ಹಾಲು ತಗೋಬರೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಸೊರಬ ಸಿಟಿ ಹೇಗಿದೆ ಅಂದರೆ ಮೈಂಡ್ ಬ್ಲೋಯಿಂಗ್. ಸೊ ನಾನು ಬರದೆ ತುಂಬ ವರ್ಷನೇ ಆಯಿತು ಆಲ್ಮೋಸ್ಟ್. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಲೆಟ್ಸ್ ಗೋ. ಇವಾಗ ಫುಲ್ಲು ಅಡುಗೆ ಬಡಿಸ್ತಾ ಇದ್ದೀವಿ ನಾವೆಲ್ಲ. ಸೊ ಇಲ್ಲಿ ನೋಡಿ, ಎಲ್ಲ ಊಟ ಕೂತಿದ್ದಾರೆ. ಇವಾಗ ಮುಗೀತಲ್ಲ ಫಂಕ್ಷನ್. ದೊಡ್ಡ ರೋಲ್ ಸಾಕು ಒಂದು ತಂದಿರಾ? ಇವರೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ. ಸೊ ಇವರು ಪ್ರಜ್ವಲ್ ಅಂತ, ಡಾಲಿ ಅಕ್ಕನ ಅಣ್ಣ. ಸೊ ಇಲ್ಲಿ ನೋಡಿ ಐಟಮ್ ಏನೇನು ಮಾಡಿದ್ದಾರೆ ಅನ್ನೋದು. ಪೂರಿ, ಸಾರು, ಪಾಯಸ ಎಲ್ಲ ಹೋಗಿದೆ ಮುಂದೆ. ಆಮೇಲೆ ಪ್ಲೇಟಲ್ಲಿ ಒಂದ್ಸಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಫುಲ್ಲು ಅಡುಗೆ ಎಲ್ಲ ನಡೀತಾ ಇದೆ ಇವಾಗ.
ಎಷ್ಟು ವರ್ಷದಿಂದ ಅಡುಗೆ ಮಾಡ್ತೀರಾ? ನಾವೊಂದು 30 ವರ್ಷ ಆಯ್ತು ಸರ್. 30 ವರ್ಷ. ಸೊ ಇದು ಪೂರಿಗಲ್ಲ? ಹಾಂ, ಪೂರಿಗೆ. ಸೊ ಇಲ್ಲೆಲ್ಲ ನಡೀತಿದೆ ನೋಡ್ಬೋದು. ಗೈಸ್ ಇವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಊಟಕ್ಕೆ ಕೂತಿದ್ದೀವಿ. ಸೊ ಮಸ್ತು ಊಟ ಮಾಡಿ ನೋಡಿ ಇವಾಗ ಕೂತಿದ್ದೀವಿ ಒಂದು ಸ್ವಲ್ಪ ಹೊತ್ತು ಬಡಿಸಿ. ಸೊ ಇವಾಗ ಏನೇನು ಐಟಮು ಅನ್ನೋದನ್ನು ಇವಾಗ ಹೇಳ್ತಾ ಹೋಗ್ತೀನಿ, ಬನ್ನಿ ಲೆಟ್ಸ್ಕೋ. ಇದು ಪಲ್ಯ ಇವೆಲ್ಲ ಬೇಗ ಬಡಿಸ್ಬೇಕಮ್ಮ, ನೀವೆಲ್ಲ ಇಷ್ಟಿಷ್ಟು ಲೇಟ್ ಮಾಡಿದ್ರೆ. ಅಮ್ಮ ನೋಡಿ ಇವಾಗ ನಾನು ಪಾಯಸ ಹಾಕ್ಸ್ಕೊಂಡಿಲ್ಲ, ಪಾಯಸ ಮತ್ತು ಹೋಳಿಗೆ, ದೆನ್ ಪೊಟ್ಯಾಟೊ ಕಬಾಬು. ಸೊ ಲೆಟ್ಸ್ ಈಟ್ ಇಟ್. ಇವಾಗ ಅಲ್ಲೆಲ್ಲ ಮದುವೆ ಮುಗಿಸ್ಕೊಂಡು ನಾನು ಬಂದಿರೋದೆ ಬಂಗಾರ ಧಾಮಕ್ಕೆ. ಸೊ ಈ ಒಂದು ಜಾಗ ಹೇಗಿರುತ್ತೆ ಅನ್ನೋದನ್ನು ನಾನು ಇವತ್ತು ತೋರಿಸ್ತೀನಿ. ಇದು ಸೊರಬದಲ್ಲಿದೆ. ಸೊ ಎಷ್ಟು ಚೆಂದ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ನನಗೆ ಒಳ್ಳೆ ಲಂಡನ್ ನೋಡ್ದಂಗೆ ಆಗ್ತಿದೆ. ಒಂದು ಚೂರು ಕಸ ಏನೂ ಇಲ್ಲ. ಸೊ ನೋಡಿ ಹೇಗಿದೆ ಅನ್ನೋದನ್ನು. ಇವತ್ತು ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಸೊ ಅಲ್ಲೊಂದಿಷ್ಟು ಪ್ಯಾಚ್ ಹೋಗ್ತಾ ಇದೆ, ದೆನ್ ಇಲ್ಲೊಂದಿಷ್ಟು ಜನ ಹೋಗ್ತಾ ಇದ್ದಾರೆ. ಸೊ ಬನ್ನಿ ಗೈಸ್, ಇಲ್ಲಿ ಹೂಗಳನ್ನೆಲ್ಲ ಯಾವ ಥರ ಕಟ್ ಮಾಡಿದ್ದಾರೆ ನೋಡಿ. ಸೊ ಯಾವ್ಯಾವ ರೀತಿ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಈ ಸೊರಬದಲ್ಲಿ ಐಕಾನ್ ಪ್ಲೇಸ್ ಅಂದರೆ ಇದೆ ನನ್ನ ಪ್ರಕಾರ. ಸೊ ಅಲ್ಲಿ ನೋಡಿ ಅಲ್ಲೊಂದು ಕ್ಲಾಕ್ ಇದೆ, ಎಲ್ಲ ಇವಾಗ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅದ್ರ ಒಳಗಡೆನೂ ನಾನು ಹೋಗ್ತೀನಿ. ಸೊ ಬನ್ನಿ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಇದು ಬಂಗಾರಪ್ಪ ಅವರ ಸಮಾಧಿ ಕೂಡ ಇಲ್ಲೇ ಇರೋದು. ಸೊ ಲೆಟ್ಸ್ ಗೋ. ಸೊ ಗೈಸ್ ದೆನ್ ನಾವು ಈ ಕಡೆ ಬಂದರೆ ಅಲ್ಲೊಂದಿಷ್ಟು ಇವಾಗ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ಈ ಕಡೆಗೆ ಬಂದರೆ ಸೊ ಇಲ್ಲಿ ರಂಗಮಂದಿರದ ಥರ ಇದೆ. ನಾ ಹೇಳ್ದಂಗೆ ಸ್ವಚ್ಛತೆಗೆ ಇಲ್ಲಿ ಮೊದಲ ಆದ್ಯತೆ ಕೊಟ್ಟಿದ್ದಾರೆ. ಸೊ 24/7 ಇಲ್ಲಿ ವರ್ಕ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೋಡಿ ಇದೆಲ್ಲ ಬೆಂಚಸ್ಗಳಿದ್ದಾವೆ ಇಲ್ಲಿ ಕೂರಕ್ಕೆ. ದೆನ್ ಅಲ್ಲಿ ನೋಡಿ ಅಲ್ಲಿ ಎದುರುಗಡೆ ಇದೆಯಲ್ಲ, ಸೊ ಆಡಿಟೋರಿಯಂ. ಮೇನ್ ಒಂದು ಫ್ಯಾನ್ ಇದೆ, ಫ್ಯಾನ್ ತಾನೇ ಅದು, ಇದು ಶೆಕೆ. ಓಕೆ, ಧರ್ಮಸ್ಥಳದಲ್ಲೆಲ್ಲ ಎಷ್ಟು ದೊಡ್ಡ ಫ್ಯಾನ್ ಇದೆ ನೋಡೋಣ. ಸೊ ಇಲ್ಲಿ ನೋಡಿ ಈ ಥರ ಬೆಂಚಸ್ಗಳಿದೆ. ಇಲ್ಲಿ ಕುತ್ತಿ ಅಲ್ಲಿ ಯಾವ್ದಾದ್ರು ನಾಟಕ ಆಗಲಿ, ಯಾವುದೇ ಸಂಗೀತ ಆಗಲಿ, ಸೊ ಇಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ಗಳು ನಡೀತಾ ಇರುತ್ತೆ. ದೆನ್ ಬನ್ನಿ ಈಗ ನಾ ಹೇಳ್ದಾಗೆ ಸಮಾಧಿ ಹತ್ರ ಹೋಗಿ ಬರೋಣ. ಸೊ ಲೆಟ್ಸ್ ಗೋ. ಇಲ್ಲಿ ಆ್ಯಕ್ಚುಲಿ ಪಾದರಕ್ಷೆಗಳನ್ನೆಲ್ಲ ಇಲ್ಲಿ ಬಿಟ್ಟು ಸೊ ಇದರ ಒಳಗಡೆ ನಾವು ಹೋಗಬೇಕು. ಸೊ ಇವಾಗ ಬನ್ನಿ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಇಲ್ಲಿ ಅವರ ವೈಫ್ ಮತ್ತು ಅವ್ರದ್ದು ಸಮಾಧಿ ಇದೆ ಇಲ್ಲಿ. ಶಾಕುಂತಲ ಬಂಗಾರಪ್ಪ ಅಂತ, ನೆಕ್ಸ್ಟ್ ಬಂಗಾರಪ್ಪ ಅಂತ. ಗೈಸ್ ದೆನ್ ಈ ಮೇಲ್ಗಡೆ ಎಲ್ಲ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂದರೆ, ಸೊ ಈ ಪ್ಲೇಸಿಗೆ ಬಂದಾಗ ಇದೊಂದು ಐಕಾನಿಕ್ ಪ್ಲೇಸ್ ಥರ ಇಡೀ ಸೊರಬದಲ್ಲಿ. ದೆನ್ ಬನ್ನಿ ಹತ್ತಿರ ಹೋಗಿ, ಅಂದರೆ ಬಂಗಾರಪ್ಪ ಅವರು ತುಂಬ ಕೊಡುಗೆಗಳನ್ನ ನಮ್ಮ ಕರ್ನಾಟಕಕ್ಕೆ ನೀಡಿದ್ದಾರೆ. ಸೊ ಅವರ ಇವತ್ತು ಸ್ಮಾರಕಕ್ಕೆ ಬಂದಿದ್ದೀವಿ ನಾವು. ಇದು ಅವ್ರದ್ದು, ದೆನ್ ಇದು ಅವರ ವೈಫಿಂದು. ಸೊ ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಅಂದರೆ ನನಗೊಂದು ಸ್ವಲ್ಪ ಟೈಮ್ ಇಲ್ದಿರೋ ಕಾರಣದಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊತೀನಿ. ಬಟ್ ಇಲ್ಲಿಂದ ಮತ್ತೆ ನಾವು ರಿಪ್ಪನ್ಪೇಟೆಗೆ ಹೋಗಬೇಕು. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ಫೈನಲಿ ನಾವು ಈ ಜಾಗದಿಂದ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ನೀವು ಬನ್ನಿ, ಈ ಜಾಗ ತುಂಬ ಚೆನ್ನಾಗಿದೆ. ದೆನ್ ಲೆಟ್ಸ್ ಗೋ. ನಮ್ಮ ಅಪ್ಪಾಜಿ ಬೇರೆ ಇಲ್ಲೇ ಕೂತಿದ್ದಾರೆ ನೋಡಿ, ಹೊರಡೋಣಲ್ಲ. ಸೊ ಜಾಗಕ್ಕೆ ಬಾಯ್ ಬಾಯ್ ಅಂತ ಹೇಳ್ತಾ ಸೊ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಫೈನಲಿ ಇವಾಗ ನಾನು ಮನೆಗೆ ಬಂದೆ. ಸೊ ಏನಿವನು ದಿಢೀರಂತ ಇಲ್ಲಿ ಪ್ರತ್ಯಕ್ಷ ಆದ ಅಂತಂದೇಳಿ ಸೊ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಮತ್ತು ಫ್ಯಾಮಿಲಿ ಎಲ್ಲ ಇದ್ದರು. ಸೊ ರಿಸ್ಕ್ ಬೇಡ, ನೈಟ್ ಹೊತ್ತಾಗಿತ್ತು. ಸೊರಬದಿಂದ ಬರೋದು ಗೊತ್ತಲ್ಲ, 1.5 hour ಜರ್ನಿ ಆ್ಯಕ್ಚುಲಿ. ಸೊ ಇವಾಗ ಮನೆಗೆ ಜಸ್ಟ್ ರೀಚ್ ಆಗಿದೆ. ದೆನ್ ನಮ್ಮ ಡ್ಯಾನಿಗೂ ಊಟ ಹಾಕಿ ಇವಾಗ ಅವನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಸೊ ಡ್ಯಾನಿ ರೆಡಿನಾ? ಲೆಟ್ಸ್ ಗೋ. ಸೊ ಐ ಹೋಪ್ ಯು ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಸೊ ಇವತ್ತಿನ ದಿನ ಇಷ್ಟೆಲ್ಲ ನಡೀತು. ಸೊ ಇದು ಆ್ಯಕ್ಚುಲಿ ಇನ್ನೊಂದು ದಿನನೂ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಯಾರ್ಯಾರು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.